ಶುಂಠಿ ಬೆಳೆಗಾಗಿ ಮಾಡಿದಂತಹ ಸಾಲ ಇದೀಗ ಆಡಿ ಬೆಳೆದು ಬದುಕಟ್ಕೊಂಡಂತಹ ಮನೆಯನ್ನೇ ಮಾರಾಟ ಮಾಡಿಸ್ಬಿಟ್ಟಿದೆ. ಬಡ್ಡಿ ದರ ಕಡಿಮೆ ಮಾಡಿಸ್ಕೊಡ್ತೀನಿ ಅಂತ ಕೊಟ್ಟಂತಹ ಆಶ್ವಾಸನೆ ಈಡೇರಿಲ್ಲ ಅಂತ ಕುಟುಂಬ ಒಂದು ವಿಧಾನಸೌಧದ ಎದುರು ಸೀಮೆಎಣ್ಣೆ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ನಡೆದಿದೆ. ಇದರ ಬಗ್ಗೆ ವಿವರ ಇಲ್ಲಿದೆ. ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಬ್ಯಾಂಕ್ ಲೋನ್ ವಿಚಾರವಾಗಿ ಸಚಿವ ಜಮೀರ್ ಅಹಮದ್ ನಮಗೆ ನ್ಯಾಯ ಕೊಡಿಸಲಿಲ್ಲ ಅಂತ ಹೇಳಿ ಆರೋಪಿಸಿ ಕುಟುಂಬ ಒಂದು ವಿಧಾನಸೌಧದ ಪೊಲೀಸ್ ಠಾಣೆಯ ಮುಂದೆ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ. ಶಾಯಿಸ್ತಾ ಹಾಗೂ ಮುನಾಯಿದ್ ಉಲ್ಲಾ ದಂಪತಿಗಳು ವಿಧಾನಸೌಧದ ಮುಂದೆ ಸೀಮೆ ಎಣ್ಣೆಯನ್ನು ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದರು. ಈ ವೇಳೆ ವಿಧಾನಸೌಧ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮಧ್ಯಪ್ರವೇಶವನ್ನ ಮಾಡಿ ಸೀಮೆ ಎಣ್ಣೆ ಬಾಟಲ್ ಅನ್ನು ಕಿತ್ತುಕೊಂಡು ಆತ್ಮಹತ್ಯೆಗೆ ಯತ್ನ ನಡೆಸಿದವರನ್ನ ತಡೆದಿದ್ದಾರೆ. ಶಾಯಿಸ್ತಾ ದಂಪತಿಗಳು ಶುಂಠಿಯನ್ನು ಬೆಳೆಯಲು ಬೆಂಗಳೂರು ಕೋಆಪರೇಟಿವ್ ಬ್ಯಾಂಕ್ನಿಂದ 50 ಲಕ್ಷ ರೂಪಾಯಿ ಲೋನ್ ಅನ್ನು ಪಡೆದಿದ್ರಂತೆ. ಅಸಲು ಬಡ್ಡಿ ಅಂತೇಳಿ 97 ಲಕ್ಷವನ್ನ ಕಟ್ಟಿದ್ರು. ಬ್ಯಾಂಕ್ನವರು ಇದೀಗ ಜೆಜೆಆರ್ ನಗರದ ಇವರ ಮನೆಯನ್ನ ಹರಾಜು ಹಾಕಿದ್ದಾರೆ. 3 ಕೋಟಿ ಮನೆಯನ್ನ 1.41 ಕೋಟಿಗೆ ಹರಾಜನ್ನ ಹಾಕಿದ್ದಾರಂತೆ. ನ್ಯಾಯ ಕೊಡಿಸುವಂತೆ ಜಮೀರ್ ಬಳಿ ಸಾಕಷ್ಟು ಬಾರಿ ಹೋಗಿದ್ದಾರೆ. ಬಡ್ಡಿ ಕಡಿಮೆ ಮಾಡಿಸ್ತೀನಿ ಅಂತೇಳಿ ಜಮೀರ್ ಅಹಮದ್ ಹೇಳಿದ್ರಂತೆ. ಆದರೆ ಜಮೀರ್ ಅವರು ನಮಗೆ ನ್ಯಾಯ ಕೊಡಿಸ್ಲಿಲ್ಲ, ಸಿಎಂ ನಮಗೆ ನ್ಯಾಯವನ್ನ ಕೊಡಿಸ್ಬೇಕು, ಇಲ್ಲ ಅಂದ್ರೆ ನಾವು ಇಲ್ಲಿಯೇ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತೇಳಿ ಗೋರಿಪಾಳ್ಯದ ಶಾಯಿಸ್ತಾ ಕುಟುಂಬ ಸೀಮೆ ಎಣ್ಣೆಯನ್ನ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು. 95 ಲ್ಯಾಕ್ಸ್ ನಾವು ಕಟ್ಟಿದ್ದೀನಿ, 50 ಲಕ್ಷ ತಗೊಂಡ್ಬಿಟ್ಟು ನಮಗೆ ನ್ಯಾಯ ಮಾಡ್ತಾ ಇಲ್ಲ. ಬ್ಯಾಂಕ್ ಅವ್ರು ಎಲ್ಲರೂ ನನಗೆ ಹರಾಜು ಮಾಡಿ ನನ್ನ ಹತ್ರ ಇದು ಮನೆ ತಗೊಂಡಿದ್ದಾರೆ. 3 ಕೋಟಿ ಮನೆ 1.5 ಲಕ್ಷಗೆ ಕೋಟಿ 141ಗೆ ಆಕ್ಷನ್ ಮಾಡಿದ್ದಾರೆ. ನಾವು ಹೋಗಿ ಕೇಳಿದ್ರೆ ನನಗೆ ಏನು ಹೇಳ್ತಾ ಇಲ್ಲ ಅವರು. ಯಾಕೆ ಆಮೇಲೆ ಇವಾಗೆ ಬಾ ನಾಳೆ ಬಾ ಈ ಥರನೇ ಹೇಳ್ತಾ ಇದ್ದಾರೆ. 2.5 ವರ್ಷದಿಂದ ಜಮೀರ್ ಅಣ್ಣ ಹತ್ರ ನಾವು ತಿರುಗಾಡ್ತಾ ಇದ್ದೀವಿ. ನಾನು ಹೋಗಲಿಲ್ಲ, ನಮ್ಮ ತಂಗಿ ನಮ್ಮ ಭಾವ ಎಲ್ಲರೂ ಹೋಗ್ಕೊಂಡು ಮಾತಾಡ್ಕೊಂಡಿದ್ದಾರೆ. ಲಾಸ್ಟಲ್ಲಿ ಅವರು ಏನೂ ಆಗಲ್ಲ ರೀ ಮಾಡೋದಕ್ಕೆ ಅಂತ ಅವರು ಕೈ ಬಿಟ್ಬಿಟ್ರು. ನಮ್ಮನ್ನ ಇವಾಗ ಕಾಪಾಡೋರು ಯಾರೂ ಇಲ್ಲ. ಅವ್ರು ಚಿಕ್ಕ 8 ಮಕ್ಕಳನ್ನ ಇಟ್ಕೊಂಡು ಇವಾಗ ಸಾಯ್ಬೇಕು, ಅದು ಬಿಟ್ಟರೆ ಬೇರೆ ಏನು ವಿಧಿಲ್ಲ. ಅವ್ರು ಸಾಲ ಆಗ್ಬಿಟ್ಟಿದೆ. ಗೋರಿಪಾಳ್ಯದಲ್ಲಿ ಮನೆ ಅಡ ಇಟ್ಟು ಶಾಯಿಸ್ತಾ ಶುಂಠಿ ಕೃಷಿಗಾಗಿ ಕೋಆಪರೇಟಿವ್ ಬ್ಯಾಂಕ್ನಿಂದ 50 ಲಕ್ಷವನ್ನ ಸಾಲ ಪಡೆದು 97 ಲಕ್ಷವನ್ನ ಕಟ್ಟಿದ್ರು. ಇನ್ನು ಈ ಕುಟುಂಬ ಬಾಕಿ ಉಳಿಸ್ಕೊಂಡಿದೆ ಅಂಥೇಳಿ ಮನೆಯನ್ನ ಹರಾಜು ಹಾಕಿದ್ದಾರೆ ಅಂಥೇಳಿ ಶಾಯಿಸ್ತಾ ಕುಟುಂಬ ಆರೋಪ ಮಾಡ್ತಿದೆ. ಸಿಎಂ ಭೇಟಿಗೆ ಪಟ್ಟು ಹಿಡಿದ ಕುಟುಂಬ ಆತ್ಮಹತ್ಯೆಗೆ ಯತ್ನಿಸಿದೆ. ಸದ್ಯ ದಂಪತಿಗಳ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ 309 ಆತ್ಮಹತ್ಯೆಗೆ ಯತ್ನ, ಐಪಿಸಿ ಸೆಕ್ಷನ್ 290 ಸಾರ್ವಜನಿಕ ಸ್ಥಳದಲ್ಲಿ ದುರ್ವರ್ತನೆ ತೋರುವುದು ಪ್ರಕರಣ ದಾಖಲಾಗಿದೆ. ಮುಚ್ಚಳಿಕೆಯನ್ನು ಬರೆಸಿಕೊಂಡು ಪೊಲೀಸರು ಠಾಣಾ ಬೇಲ್ ಮೇಲೆ ಬಿಡುಗಡೆ ಮಾಡಿದ್ದಾರೆ. ಕುಟುಂಬಕ್ಕೆ ಅನ್ಯಾಯವಾಗಿದ್ರೆ ಕಾನೂನಿನ ಮೊರೆ ಹೋಗಬೇಕೇ ಹೊರತು ಈ ತರಹ ಆತ್ಮಹತ್ಯೆಗೆ ಯತ್ನಿಸೋದು ಕಾನೂನು ಬಾಹಿರವಾಗಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.